ಕಾಣ್ತೀನಿ ಪ್ಯಾಂಟ್ ಶರ್ಟ್ ಕಂಡ್ರೆ ಅತ್ತೆಯವರು ಇದ್ರೆ ಇಕ್ಕಳಕ್ಕೆ ಕೊಡಕಿಲ್ಲ ಸದ್ಯ ಕಣಪ್ಪ ಇವತ್ತು ಒಬ್ಬರು ಇಲ್ಲ ಅತ್ತೆ ಇಕ್ಕಬಿಡ್ತೀರಿ ಕಣಪ್ಪ ಮನೇಲಿ ಇದ್ಬಿಟ್ರೆ ನನ್ನ ಇಷ್ಟ ಪ್ರಕಾರ ಇರೋಕೆ ಬಿಡಕಿಲ್ಲ ಸಕ್ಕತ್ತ ಕಂತಾನ ನಾನು ಹಲೋ ಹೇಳುವ ನಾನು ಕಣವ ಬರಕಿಲ್ವಾ ಹಬ್ಬಕ್ಕೆ ಏನ್ ಮಾಡೋಣ ಬಾವ ಇಲ್ಲ ಇದ್ದಿದ್ದು ಬೇಜಾರಾಗದೆ ನನಗೆ ಕತೆ ಎಲ್ಲ ಎಲ್ಗೋದ್ರು ಎಲ್ಲ ಹೊಲ್ತಕ್ಕೆ ಹೋಗರೆ ಯಾರು ಇಲ್ಲ ಇನ್ನು ಆರ್ಗಿತಿ ಹೋಗವಳೆ ಅವಳೇನ್ ಮಾಡೋಣ ಇಲ್ಲಿ ನಿನ್ ಕರ್ಕೊಂಡು ಹೋಗಿಲ್ವಾ ನಾನು ಯಾಕೆ ಹೋಗನವ ನಾವು ಓದಿರೋ ಸೀರೆ ಇಲ್ಲ ನಾನು ಹೋಗಿಲ್ಲ ಕಣವ ಸರಿ ಕಣವ ಅದಕ್ಕೆ ಹಬ್ಬ ಬಂದಿ ಅಂತ ಕೇಳ್ದಂಬಿಟ್ಟು ಮಾಡಿದೆ ಯಾವ ಬಾ ಕರ್ಕೊಂಡು ಹೋಗು ನನ್ಗೆಲ್ಲಿ ಒಂತ ಇದ್ದಿದ್ದು ಬೇಜಾರಾಗ್ಬಿಟ್ಟು ಅವ ಏನವ ಚಿಕನ್ ತಿನ್ಬೇಕು ಕಣವ ಚಿಕನ್ ತಿನ್ನಗೆ ಅನಾಗದೇವ ಬಿರಿಯಾನಿ ಎಲ್ಲ ನೀವೇ ಮನೇಲಿ ಮಾಡಕ್ಕಿಲ್ವಾ ತಿನ್ನುವೆ ಬವ್ವ ಬಾ ಅದೇಕಂಗಂದಿ ನಿಮ್ಮ ಮನೆ ಜಾಸ್ತಿ ಮಾಡಕ್ಕಿಲ್ವೇನೋ ಯಾವ ಮಾಡಿದ್ರುವೆ ಅತ್ತೆ ಅಳತೆ ಕೊಡೋದು ಕಣವ ಬರೀ ಅಳತೆ ಕೊಡೋದು 2 ಪೀಸ್ ಆಗ್ತದ ಅಷ್ಟೇ ಏನು ಕೊಡಕ್ಕಿಲ್ಲ ಎಲ್ಲನೂ ಅವ್ರೆ ತಿನ್ ಸಾಯ್ತಾರೆ ಕಣವ ನನ್ನ ಮಗಳೇ ಮಾಡ್ಕೊಂಡು ತಗೋಬತ್ತೀನಿ ಬಿಡು ನಾನು ಬೇರೆ ಮಾಡ್ಬಿಟ್ಟು ತಂದಿರ್ಬೇಡ ಅದಕ್ಕೆ ಇವ್ರಿಗೆಲ್ಲ ತಿನ್ಸಾಳೆ ಬರ ನಮ್ಗೇನು ಬಂದಿದ್ದು ನಟರಾಜ ಲಾ ಅವ ತಾಳು ಅದೇ ಯಾರ ಕಡೆ ಕರೀತಾರೆ ಸರಿ ಬಿಡವ ಆಮೇಲೆ ಮಾಡ್ತೀನಿ ಬಿಡವ ಸರಿ ಮಾಡ್ಗವ ನಟರಾಜ ಯಾರು ಬನ್ನಿ ಯಾರಿಲ್ಲ ಯಾರು ನೀವು ನಾನು ಮನು ಅಂತ ನಟರಾಜನ್ ಫ್ರೆಂಡ್ಸು ಅವರು ಇಲ್ಲ ಎಲ್ಲಿ ಹೋಗಿದನು ಅವರು ಅಂತ ಹೋಗವ್ರೆ ನೀವೇನಾಗ್ಬೇಕು ಅವ್ರಿಗೆ ನಾನು ಅವ್ರ ಇರ್ತಿ ತಮಾಷೆ ಮಾಡ್ತಿಲ್ಲ ತಾನೇ ನೀವು ಇಲ್ಲ ನಾನು ಯಾರು ಇರ್ತಿ ಸರಿ ಬನ್ನಿ ಕೂತ್ಕೊಳ್ಳಿ ನಟ ಬಂದ್ಮೇಲೆ ಹೇಳ್ಬಿಡಿ ಮನು ಬಂದಿದ್ದಾನೆ ಸರಿ ಹೇಳ್ತೀನಿ ಬನ್ನಿ ಒಂಚೂರು ಕಾಪಿನಲ್ಲಿ ಕುಡ್ಕೊಂಡಿದ್ದೀರಿ ಬನ್ನಿ ಏನ್ ಬೇಡ ನೀವು ಕರೆದಿದ್ದಕ್ಕೆ ನನ್ನ ಹತ್ರ ಹಾಲು ಕುಡ್ದಂಗೆ ಆಗೋಯ್ತಲ್ಲ ನಿಜ ಹೇಳ್ಬೇಕು ಅಂದ್ರೆ ನೀವು ಸಖತ್ತಾಗಿದ್ದೀರಿ ಸುಮ್ಮನೆ ಹೆಂಗೆ ಅಂತಿದ್ರಲ್ಲ ನೀವು ಇಲ್ಲ ನಿಜವಾಗ್ಲೂ ಹೇಳ್ತಾವ್ ನೀವು ಭಾಳ ಚೆನ್ನಾಗಿದ್ದೀರಿ ಸಖತ್ತಾಗಿದ್ದೀರಿ ಹೆಂಗಿದ್ದೀರಿ ಅಂದ್ರೆ ಈ ನಮ್ಮ ಹಳ್ಳಿಲಿ ಇಂಥ ಪಿಗರು ಅದೇ ಅನ್ನಂಗೆ ಆಗ್ಬಿಡ್ತು ನನಗೆ ಪಿಗರೇ ಸಖತ್ತಾಗದೆ ಪಿಗರ್ ನಟ ಬಂದ್ಮೇಲೆ ಮನು ಬಂದಿದೆ ಅಂತ ಹೇಳಿ ಫೋನ್ ನಂಬರ್ ಕೊಟ್ಟಿರಾ ಫೋನ್ ನಂಬರ್ ಬೇಕಾ ನಮ್ಮದು ಬೇಕೋ ಇಲ್ಲ ನಿಮ್ಮ ಫ್ರೆಂಡ್ ನಟರಾಜನ್ ಬೇಕೋ ನಟನ್ನೇ ಕೊಡಿ ಹಂಗಾರೆ ನಮಗೆ ಬೇಡ ಆಗಲ್ಲ ಮನೇಲಿ ಏನಾದರೂ ತಿಳ್ಕೊತಾರೆ ಆಮೇಲೆ ನೀವೇನಾದರೂ ಬೇಜಾರು ಮಾಡ್ಕೊತೀರಾ ಅಂತ ನಾನೇ ಬೇಜಾರು ಮಾಡ್ಕೊಳ್ಳಿ ನಾನು ಬೇಜಾರು ಮಾಡ್ಕೊಳ್ಳೋಕ್ಕಿಲ್ಲ ನಾನೇ ಕೊಡ್ತಾ ಇರೋದು ಕೊಡ್ತೀರಾ ಹಾಂ ಸರಿ ಭಾರಿ ಚೆನ್ನಾಗಿದ್ದೀರಿ ನೀವಂತೂ ಸೂಪರ್ ಆಗಿದ್ದೀರಿ ಬಿಡಿ ಪದೇ ಪದೇ ಅನ್ಬೇಡಿ ನನಗೆ ಅರ್ಜೆಂಟ್ ಕೆಲಸ ಇದೆ ನಾನು ಬರ್ತೀನಿ ಹಾಗಾಗಿ ಬರ್ತಾ ಇರಿ ಬರ್ತೀನಿ ನೀವು ಕರೆದ್ಮೇಲೆ ಬರಲ್ಲ ಅನ್ನಕ್ಕದ ಸರಿ ಸೂಪರ್ ಆಗವಳೆ ಎಷ್ಟು ಸಖತ್ತಾಗವಳೆ ನಟರಾಜ ಇಂತೆ ಪಿಗರ್ ಮದುವೆ ಆಗವನಲ್ಲ ನಂಗೆ ಹೇಳಲೇ ಇಲ್ಲ ಒಂದು ಊಟನ ಹಾಕಿಸ್ನಿಲ್ವಲ್ಲ ಇವನು ಎಷ್ಟು ಚೆನ್ನಾಗವಳೆ ಅದೆಲ್ಲ ಹೊಡ್ಕೊ ಬಂದ ಇವಳನ್ನ ಒಳ್ಳೆ ಪಿಗರ್ನೇ ಹೊಡ್ಕೊ ಬಂದವನೇ ಕತೆ ಏನಾದ್ರು ವರ್ಕೌಟ್ ಆಗ್ಬೋದು ಆದ್ರೂ ಫೋನ್ ನಂಬರ್ ಅವಳೆ ಕೊಡಕ್ಕೆ ಬರ್ತಾವಳೆ ನೀರು ಕುಡಿಬೇಕು ಅನಿಸ್ತು ಅದಕ್ಕೆ ಹಿಂಗೆ ಬಂದ್ಬಿಟ್ಟೆ ಒಂದು ಲೋಟ ನೀರು ಕೊಟ್ಟಿರಾ ಏನಂತ ಸುಮ್ಮನೆ ತಂದ್ಕೊಡ್ತೀನಿ ನಿಂತ ಕಡೆ ಇದೆಲ್ಲ ಕೂತ್ಕೋಬೇಕು ತಾನೆ ನೀವು ಕೊನ್ನಿ ಕುಡೀರಿ ಅಲ್ಲ ನೀರು ಕೇಳಿದ್ರೆ ಜ್ಯೂಸ್ನೇ ತಂದ್ಬಿಟ್ರಲ್ಲ ನಿಮ್ಗೋಸ್ಕರನೇ ನಾನೇ ಮಾಡ್ಕೊ ಬಂದಿದ್ದೆ ನನ್ನ ಕೈಯಾರ ಕುಡೀರಿ ಚೆನ್ನಾಗಿದೆ ಅಂದ್ಬಿಟ್ಟು ಕುಡಿದ್ಬಿಟ್ಟು ಹೇಳಿ ಚೆನ್ನಾಗಿರ್ತದೆ ಕತೆ ನೀವೆಷ್ಟು ಚೆನ್ನಾಗಿದ್ರಿ ನೀವು ಕೈಯಲ್ಲಿ ಜ್ಯೂಸ್ ಮಾಡಿದ್ರಿ ಇದೆಷ್ಟು ಚೆನ್ನಾಗಿರ್ಬೇಡ ನೀವು ನಿಜವಾಗ್ಲೂ ಹೇಳ್ತಾವ್ನಿ ನಟ ಪುಣ್ಯ ಮಾಡಿದ ನಿಮ್ಮ ನೆಡ್ತಿಯಾಗ ಪಡಿಯೋಕ್ಕೆ ಸರಿ ಕೂತ್ಕೊಳ್ಳಿ ಹಿಂಸೆ ಮಾಡ್ತಾ ಇದ್ರಿ ಕೂತ್ಕೊತೀನಿ ಸೂಪರ್ ಮಾಡಿದ್ರಿ ಜ್ಯೂಸ್ ಇಷ್ಟು ಆಸೆಯಿಂದ ಜ್ಯೂಸ್ ಮಾಡಿದಿರಿ ಕುಡ್ದೇ ಇದ್ದಾನ ಕುಡ್ದೇ ಕುಡಿತೀನಿ ಕತೆ ಮನೇಲಿ ಯಾರು ಕಾಣ್ತಿಲ್ವಲ್ಲ ಯಾರಿದ್ದೀರಿ ಯಾಕೆ ಭಯ ಪಟ್ಬಿಟ್ರ ಯಾರು ಇಲ್ಲ ಅಂತ ಭಯ ಆಯ್ತಾ ಇಲ್ಲ ಭಯ ಅಂತ ಅಲ್ಲ ಮನೇಲಿ ಯಾರು ಇಲ್ವರ ಎಲ್ಲ ಎಲ್ಗೋದ್ರು ಅಂತ ಎಲ್ಲ ಹೊಲ್ತಕ್ಕೆ ಹೋಗವ್ರೆ ನಾನು ಒಬ್ಬಳೇ ಇರೋದು ಈಗ ಯಾರೂ ಇಲ್ಲ ಎಲ್ಲ ಹೊಲ್ತಕ್ಕೆ ಹೋಗಿದ್ದಾರಾ ಯಾಕೆ ನೀವು ಹೋಯ್ಕಿಲ್ವಾ ನಿಮ್ಮ ಅತ್ತೆ ಯಾರು ನಿಮ್ಮನ್ನ ಬಾ ಅಂತ ಕರೆಯಕ್ಕಿಲ್ವಾ ನಟ ಯಾರು ಕರೆಯಕ್ಕಿಲ್ವಾ ನಾನು ಹೋಯ್ಕಿಲ್ಲ ನಾನು ಯಾವಾಗಲೂ ಮನೇಲೇ ಇರ್ತೀನಿ ಎಲ್ಗೂ ಹೋಯ್ಕಿಲ್ಲ ಕರೀತಾರೆ ಆದ್ರೂ ನಾನು ಹೋಯ್ಕಿಲ್ಲ ಸರಿ ಕುಡಿದಿ ಜ್ಯೂಸ ಯಾರು ಇಲ್ಲ ಅಂದ್ಬಿಟ್ಟು ನಿಮ್ಗೆ ಭಯವಾ ಇಲ್ಲ ಯಾಕೆ ಭಯ ಯಾಕೋ ಬೇವ್ರ್ತಾ ಇದ್ರಲ್ಲ ಅದಕ್ಕೆ ಕೇಳಿದೆ ಇಲ್ಲ ಕಣ್ರಿ ನೀವು ತುಂಬ ಫಾಸ್ಟ್ ಇದ್ದೀರಿ ಇಲ್ಲ ಕಣ್ರಿ ನಿಜವಾಗ ತುಂಬ ಫಾಸ್ಟ್ ಇದ್ದೀರಿ ಕಣ್ರಿ ನೀವೆಲ್ಲೋ ಇರಬೇಕಾಗಿತ್ತು ಹಂಗಾಗಿ ಬಂದು ಇಲ್ಲಿದ್ದೀರಿ ಅಷ್ಟೇ ಅಲ್ಲ ನೀವು ಎಷ್ಟು ಸಖತ್ತಾಗಿದ್ದೀರಾ ನಿಜವಾಗ್ಲೂ ಹೇಳ್ತಾವೆ ಕಣ್ರಿ ಸೂಪರ್ ಆಗಿದ್ದೀರಿ ಸೂಪರಾಗಿ ಕಾಣ್ತಾ ಇದ್ದೀರಿ ಅಲ್ಲ ನಟನ್ಗೆ ನೀವು ಸಿಗ್ಬೇಕಾದ್ರೆ ಪುಣ್ಯ ಮಾಡಿದ ಒಳ್ಳೆ ಫಿಗರ್ನೇ ಮದುವೆ ಮಾಡ್ಕೊಂಡವನೆ ಏನು ಪ್ರಯೋಜನ ಇಲ್ಲ ನಿಮ್ಮ ಫ್ರೆಂಡ್ ಮದುವೆ ಮಾಡ್ಕೊಂಡವನೆ ಏನು ಪ್ರಯೋಜನ ಇಲ್ಲ ಏನು ಮಾಡೋಕ್ಕಾಗೋದು ಅಂದರೆ ಫೋನ್ ನಂಬರ್ ಕೊಡಿ ನಾನು ನಟ ಬಂದ್ಮೇಲೆ ಬೇಕಾದ್ರೆ ಬರ್ತೀನಿ ನೀವು ಅವ್ರಿಗೆ ಹೆಂಗೆ ಪರಿಚಯ ಅವನು ನನಗೆ ಜೊತೆಲೇ ಓದ್ತಿದ್ದೋ ಅವನು ಬಿಟ್ಬಿಟ್ಟ ನಾನು ಬಿಟ್ಬಿಟ್ಟೆ ನಾನು ಈ ಊರಲ್ಲಿ ನಿಮ್ಮನ್ನು ನೋಡೇ ಇಲ್ಲ ಮತ್ತೆ ಇಲ್ಲಿಲ್ಲ ಹೋಟೆಲ್ ಕೆಲಸ ಮಾಡ್ಕೊಂಡಿರೋದು ಹೋಟ್ಲ್ ಕೆಲಸ ಮಾಡ್ಕೊಂಡು ಏನು ಕೆಲಸ ಮಾಮೂಲಿ ಸ್ವೀಟು ಮೈಸೂರು ಪಾಕು ಜುಲಾಬಿ ಲಾಡು ಚಂಪಾಕಲಿ ಎಲ್ಲನೂ ಮಾಡ್ತೀನಿ ನಾನು ಜುಲಾಬಿ ಲಾಡು ಎಲ್ಲನೂ ಮಾಡಿರಾ ನನಗಂತೂ ಜುಲಾಬಿ ಅಂದ್ರೆ ಒಸಿ ಇಷ್ಟ ಅಲ್ಲ ಚಂಪಾಕಲಿ ಅಂದ್ರೆ ಪ್ರಾಣ ಒಸಿ ಇಷ್ಟ ಅಲ್ಲ ನನಗೆ ಅದನ್ನೆಲ್ಲನೂ ನೀವೇ ಮಾಡಿರಾ ನಾನೇ ಮಾಡ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಅಂತ ಗೊತ್ತಾಗಿದ್ರೆ ನಾನೇ ತಗೊಂಡು ಬರೋನು ಏನು ದುಡ್ಡು ಗಿಡ್ಡು ಏನು ಬೇಕಿತ್ತಿಲ್ಲ ನನ್ನ ಕೈಲಿ ನಾನೇ ತಗೊಂಡ್ಬರೋನು ಒಂದ್ಸಲ ಬಂದರೆ ನಿಜವಾಗ್ಲೂ ತಗೊಂಡ್ಬರ್ತೀನಿ ಸರಿ ಮತ್ತೆ ಜ್ಯೂಸ್ ಕೊಟ್ಟಣ್ಣ ಮರ್ತಿರ್ಬಿಟ್ಟಿರಿ ಎಲ್ಲ ಮತ್ಕೊಳಕ್ಕಾಗದಾ ಸರಿ ಬರ್ತೀನಿ ಸರಿ ಇನ್ನು ಬರ್ತೀನಿ ನಾನು ಸರಿ ಹೋಗ್ಬಿಟ್ಟು ಬನ್ನಿ ಅವೆಲ್ಲ ಮರ್ತಿರ್ಬಿಟ್ಟಿರಿ ನನ್ನ ಬರ್ಲಾ ನಿಮ್ಮ ಮನೇಲಿ ಏನು ಅನ್ಕೊಳ್ಳಲ್ಲ ತಾನೆ ಯಾರು ಏನು ಅನ್ಕೊಳಕಿಲ್ಲ ನಿಮ್ಗೆ ಯಾವಾಗ ಇಷ್ಟ ಬರ್ತದೆ ಆಗ ಬರ್ಬೋದು ನೀವು ಎಷ್ಟು ಚೆನ್ನಾಗವನಿ ನಾನು ಮಾತ್ರ ಇವತ್ತು ಹಳೆ ಸೀರೆನೇ ಉಟ್ಕೊಂಡು ನಿಂತ್ಕೊತಿದ್ದೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಅನಿಸ್ತದೆ ಇವತ್ತು ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು ನಿಂತೀವಿ ಯಪ್ಪ ಹೋಗ್ಲಿದ್ದು ನನ್ನ ಸೂಪರ್ ಪಿಗರ್ ಮಾತ್ರ ಸಖತ್ತಾಗದೆ ಅಷ್ಟೇ ಹಾಕೊಂಡ ನಾನು ಈ
ಬೇಕಾಗಿದ್ದು ನನಗೆ. ಮುಷ್ಟಿಗೆ ಬಂದ್ರು. ಇದೇನು ನಿನ್ನ ಅವತಾರ? ನಿನ್ನ ಅವತಾರ ದೊಡ್ಡ ರೋಬರ ಇದೇನು ಸಿಕ್ಸ್ಕೊಂಡು ನಿಂತಿದ್ದೀನಿ ನೀನು? ಕೇಳಮ್ಮ, ನಿಂಗೆ ಏನು ಗೊತ್ತು? ನಾನು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಂತೀನಿ. ನಿನ್ಗೇನು ಕಮ್ಮ ಕಾಣ್ತಿದ್ದು ಕಂಬಳಿಗೂ ಚೈ ಬರ್ತಿತ್ತಂತೆ. ಹಂಗೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಬೈತಿದ್ಯಲ್ಲ ನೀನು. ನೀನು ಸುಮ್ಮನೆ ನಿಂತ್ಕೊಬಿಡಮ್ಮ ನೀನು. ನಾನು ಹೆಂಗಾರು ರೆಡಿ ಆಯ್ತೀನಿ, ಏನೇ ಮಾಡ್ತೀನಿ. ತಿರಿಕಲ್ ಮಾತಾಡ್ಕೊಳ್ತಾಳೆ, ತಿರಿಕಲ್ ಮಾತಾಡ್ದ. ಎಲ್ಲ ಹೊಲ್ಟಕ್ಕೆ ಹೋಗಿ ಕೆಲಸ ಮಾಡ್ಕೊ ಬಂದ್ರೆ ಹರಟೆ ಹೊಡ್ಕೊಂಡು ನಿಂತಾಳೆ. ಹರಟೆ ಹೊಡ್ಕೊಂಡು ಇದೇನು ನಿನ್ನ ಸಿಕ್ಸ್ಕೊಂಡಿದ್ರೆ ಚಂದ. ಹೋಗಿ ಮೊದಲು ಬಿಸಾಕು ಹೋಗು. ಈಗಿರೋ ಬಟ್ಟೆಗಳನ್ನ ಬೆಂಕಿಗೆ ಹಾಕ್ಬಿಡ್ತೀನಿ ನೋಡು. ಅಚ್ಚಕಡೆಗೆ ಲಕ್ಷಣವಾಗಿ ಹೆಂಗಸು ಸೀರೆ ಉಟ್ಕೊಂಡು ಆದಷ್ಟು ಕೆಲಸ ಮಾಡ್ಕೊಂಡಿರ್ತಾರೆ. ಎಷ್ಟೊತ್ತರ ಫೋನ್ ಇಟ್ಕೊಂಡು ಬಟ್ಟೆ ಇಟ್ಕೊಂಡು ಕನ್ನಡಿ ಮುಂದೆ ನಿಂತಿರ್ತಾಳೆ. ಹೊಟ್ಟೆ ತುಂಬದೇನೋ ಏನೋ ನನ್ನ ಮನೆ ಬರಗಂಟು ಬಚಾವಾಗಿದ್ದೀನಿ ನೀನು. ಸುದ್ದಿಗಿರಿ ಬರಬೇಕಲ್ಲ ನೀನು. ಹೋಗಮ್ಮ ನೀನು ಕೆಲಸ ನೋಡು ನೀನು. ನಾನು ಹೆಂಗಾರು ಇರ್ತೀನಿ. ಅತ್ತೇನೆ ನನ್ನ ಗಂಡನ ಕೇಳಕ್ಕಿಲ್ಲ, ನೀನೇರ ಮನೆ ಕೇಳಕ್ಕೆ. ನೀನು ಈಗ ನನಗೆ ಮಾತಾಡೋಳು ನೀನು. ಯಾತಕ್ಕೆ ಎಸ್ತೋಳ ನೀನು? ಹೋಗಮ್ಮ ಬಾಯಿಸ್ಕೊಂಡು ನೀನು. ಏನಿದು ಗಮ್ಮತ್ತದಲ್ಲ? ಒಂಥರ ಹಣ್ಣು ಸರ್ಬತ್ ನಂಗೆ. ಯಾವ ಹಣ್ಣು ಸರ್ಬತ್ ನಂಗೆ ಗಮ್ಮಂದದಮ್ಮ? ಹೋಗು. ಏನು ಗಮ್ಮನೆ ಕುಳಿ ಏನು ಇಲ್ಲ ಕತೆ. ಎಂತ ಗಮ್ಮಂದದು? ಏನು ಗಮ್ಮ ಅಂತದೆ? ಏನು ಇಲ್ಲ ಅಂತಾಳಲ್ಲ ಇವಳು. ಏನೋ ಗಮ ಗಮ ಅಂತ ಕೂತದೆ. ಏನು ಇಲ್ಲ ಅಂತಾಳಲ್ಲ. ಇಷ್ಟು ಮಟ್ಟ ಗಮ ಗಮ ಅಂತ ಕೂತದಲ್ಲ. ಕೊತ್ತಿ ಮೂಗು ಅದೇ ಎಲ್ಲ ಸಿಂಡಿ ಬಿಡ್ತದೆ. ಕೊತ್ತಿ ಮೂಗು ಏನು ಇಲ್ಲ ಕತೆ ಬಮ್ಮ. ಸದ್ಯ ಕಣಪ್ಪ, ಏನಾರ ಅವ್ನು ಬಂದಾಗ ಏನಾರು ಇದ್ದುಗಿದ್ಬಿಟ್ಟಿದ್ರೆ ಏನು ಗತಿ? ಈಗಲೇ ಬಮ್ಮ ಹಿಂಗೆ ಆಡ್ತಾಳಲ್ಲ. ಅಯ್ಯಪ್ಪ, ನನ್ನ ಅದೃಷ್ಟ ಚೆನ್ನಾಗಿತ್ತು. ಅಮ್ಮ ಬಾ, ಏನು ಇಲ್ಲ ಕತೆ. ಏನೋ ಒಂಥರ ಗಮ ಗಮ ಅಂತ ಅದೇ. ಏನೋ ಒಂಥರ ಎಲ್ಲ ಕೊತ್ತಿ ಉಚ್ಕಿಚ್ಬಿಟ್ಟಿರ್ಬೇಕು ಬಮ್ಮ. ಏನು ಗಮ ಗಮ ಅನ್ನೋದು? ಗಮ ಗಮ ಅಂತ ತಾನೆ. ಇಲ್ಲರದೇ ಉಡ್ಸ್ಬಿಡಿವೆ ನೀನಂತೂ. ಅಯ್ಯೋ ಸುಮ್ಮನೆ ಇರ್ತಾರ. ಕೊತ್ತಿ ಗಲೀಜು ಮಾಡಿರೋದಕ್ಕೆ ಸರಬಾತನ ಗಮನಕ್ಕೂ ಗೊತ್ತಾಕಿಲ್ವಾ? ಏನೋ ಒಂಥರ ಗಮ್ಮ ಗಮ ಅಂತದಲ್ಲ. ಏನು ಗಮ್ಮ ಗಮ ಅಂತದಲ್ಲ? ಡಾಕ್ಟರ್ ಕೊತ್ತಿ ಮುಗ್ನವಳು ಮನೆ ಒಳಗೆ. ಈಗ ನೋಡಿದ್ರೆ ನಾನು ಬಿಡಕ್ಕಿಲ್ಲ. ಅಯ್ಯಪ್ಪ ಓ, ಯಾಕಂಗೆ ಹೊಡಿತಿದ್ದಿ? ಅದು ಚೆನ್ನಾಗಿರೋದು ಅಂತ ನೋಡೋದನ್ಬಿಟ್ಟು ಇಟ್ಕೊಂಡೆ. ಮತ್ತೆ ನೀವೇನಾದ್ರು ಬೈತಿದ್ದೀರಿ ಅಂದ್ಬಿಟ್ಟು ಸೀರೆ ಉಟ್ಕೊಳಕಂತ ಓಡೈತಿದೆ. ಭಾಳ ಚೆನ್ನಾಗಿ ಕಾಣ್ತಿದ್ದಿ ಬಿಡು, ಭಾಳ ಚೆನ್ನಾಗಿ ಕಾಣ್ತಿದ್ದಿ. ನಿಜವಾಗ್ಲೂ ಚೆನ್ನಾಗಿ ಕಂಡನ? ನಿಜವಾಗ್ಲೂ ಸಕ್ಕತ್ತ ಕಾಣ್ತಿದ್ದಿ, ಸೂಪರಾಗಿ ಕಾಣ್ತಿದ್ದಿ. ಮತ್ತೆ ಹೇಳದ್ನೇ ಮರ್ತ್ಬಿಟ್ಟಿದೆ. ಅದು ಯಾರೋ ನಿಮ್ಮ ಫ್ರೆಂಡ್ ಅಂತಲ್ಲ, ಮನು ಅಂತ. ಅವನು ನಿಮ್ಮನ್ನ ಕೇಳ್ಕೊಂಡು ಬಂದಿದ್ದ. ಮನುನಾ? ಅವು ಕೇಳ್ಕೊ ಬಂದಿದ್ದ. ಮತ್ತೆ ಹೇಳ್ದ ಮನೆಗೆ ಹೋಗಿದ್ದೆ ನಿನ್ನ ನೋಡೋದನ್ಬಿಟ್ಟು ನಿಂತಿದ್ದಿಲ್ಲ ಅಂತ ಅಂದ. ಅವನೇ ನನ್ನ ಜೊತೆಗೆ ಜೊತೆಗೆ ಓದ್ತಿದ್ದೋ. ಅವನು ಸ್ಕೂಲ್ ಬಿಟ್ಬಿಟ್ಟು ಹೋಗ್ಬಿಟ್ಟು ಹೋಟ್ಲು ಸೇರ್ಕೊಂಡು ಕೆಲಸ ಮಾಡ್ಕೊಂಡು ಅವನೇ. ನಾನು ಹಿಂಗೆ ಉಳ್ಕೊಂಡೆ. ಒಳ್ಳೆ ಸಂಪಾದನೆ ಮಾಡ್ತಾವನೆ, ಮಾತ್ರ ಭಾರಿ ಸಂಪಾದನೆ ಮಾಡ್ತಾವನೆ. ಎಲ್ಲ ಸ್ವೀಟ್ ಎಲ್ಲ ಮಾಡಿ ಕಲ್ತ್ಕೊಂಡಿದ್ದಾನಂತೆ. ಅದೇನೋ ಮೈಸೂರು ಪಾಕು, ಜುಲಾಬಿ, ಚಂಪಕಾಲಿ ಅವನ್ನೆಲ್ಲ ಮಾಡೋಣಂತೆ. ಬೇಕರಿ ತಿಂಡಿನೆಲ್ಲ ಮಾಡೋದು ಕಲ್ತ್ಕೊಬಿಟ್ಟಿದ್ದಾನಂತೆ. ಒಳ್ಳೆ ಸಂಬಳ ಕೊಟ್ಟರಂತೆ ಮಾತ್ರ. ಹಂಗೆ ಅಂತಿದ್ದ. ನಾನು ಬಂದ್ಬಿಡು ಸೇರ್ಕೊಬಿಡು ನನ್ನ ಜೊತೆಗೇನೆ ಕೆಲಸ ಮಾಡ್ಕೊಂಡು ಇರುವೆ ಅಂತ ಇದ್ದ ನನ್ನುವೆ. ನೀವು ಹೇಳಂಗೆ ಇಲ್ಲಿ ನಿಮ್ಮ ಕೆಲಸನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹೋಗಿ ಹಂಗೆ ಹೋಗಿ ಸೇರ್ಕೊಳ್ಳಿ. ಹೋಗಿ ತಿಂಗಳು ಸಂಬಳ ಬರ್ತದೆ, ಖರ್ಚಿಗೆಲ್ಲ ಆಯ್ತದಲ್ಲ. ಓಡದ ಅವನ ಜೊತೆ ಮಾತಾಡ್ತೀನಿ. ಹೋಗಿ ಸುಮ್ಮನೆ ಸೇರ್ಕೊಬಿಡಿ ನೀವು. ನಿಮ್ಮ ಅವನ ಜೊತೆ ಸಂಜೆ ಗಂಟ ಹೂವು ನೀವ್ರಿ. ನೀವು ವ್ಯಕ್ತಿ ಮಕ್ಕಳು ಸಾಕೋರು ನಿಮ್ಮ ಸ್ವಂತ ಬುದ್ಧಿ ಇರಬೇಕು. ಸುಮ್ಮನೆ ಹೂವು ಅಂತಿದ್ರೆ ಸಂಜೆ ಗಂಟ ಅದೇ ನನಗೆ ಐಕಿಲ್ಲ. ಮಾತಾಡಕತ್ತಿದೆ ನೋಡಿ. ಮದುವೆ ಬಟ್ಟೆ ಚಕ್ಕು ನೋಡಿ. ಆಮೇಲೆ ಹೋಗಿ ಬಂತು ಬೇಕಾಗ್ತಾನೆ ಇರಿ. ಭಾರಿ ಚೆನ್ನಾಗಿ ಕಾಣ್ತಿದ್ವಿ ಮಾತ್ರ ನೀನು. ಚೆನ್ನಾಗಿ ಕಾಣಕ್ಕಿಲ್ಲ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತದೆ. ಅನಿಸ್ತದೆ ನಿಮಗೆ. ಏನು ಕೇಳಿದ್ರು ತಂದು ಕೊಡೋಕ್ಕಾಯ್ಕಿಲ್ಲ. ನೋಡ್ತಾನೆ ಇರಬೇಕು ಅಂತ. ತಂದು ಕೊಡ್ತೀವಿ ಸುಮ್ಮನಿರು. ಹಿಂಗೆ ಇದ್ದಾನ ತಂದು ಕೊಡ್ತೀಗ ಸುಮ್ಕಿರು. ನನ್ನದೇ ಆಯ್ತು ನಿಮ್ದು. ಫೋನ್ ಮಾಡಿತ್ತು ನಮ್ಮ ಊರಿಗೆ ಹೋಗೋದ ಬನ್ನಿ. ಈಗ ಹೋಗಿ ಬಂದಿದ್ದಿ. ಯಾರೇ ಊರು ಅಂತ ಇದೆಯಲ್ಲ. ಬನ್ನಿ, ಬೇಜಾರಾಗ್ಬಿಟ್ಟದೆ ಕತೆ ನನಗೆ. ಚಿಕನ್ ತಿನ್ಬೇಕು, ಬಿರಿಯಾನಿ ತಿನ್ಬೇಕು. ಚಿಕನ್ ತಿನ್ನಕ್ಕೆ ಹೋಗ್ಬೇಕಾ? ಇಲ್ಲ ಹೋಗಿ ಮನೆ ತಾನೇ ಮಾಡಿಸ್ತಿಲ್ವಾ? ನಿಮ್ಮ ಅವ್ವ ಒಂದು ಕಂಡನು ಒಂದು ಮೂಳೆನೂ ಹಾಕ್ತಾಳೆ. ಸಾಕಾದದು ಅದು ನನಗೆ. ಸಾಕಾದ ಹೇಳಿ. ನೀವು ಅದು ತಂದು ಕೊಡಕ್ಕಿಲ್ಲ ಅಂತ ಇಲ್ಲಿರೋದು ಕಾಸು. ತಿನ್ನೋದು ಉಣ್ಣೋದು ಮಾತ್ರ ಏನು ಕೇಳ್ಬೇಡಕ್ಕಪ್ಪ. ನನ್ನ ಕೈಲಿ ತಂದು ಕೊಡೋಕ್ಕಾಗಿಲ್ಲ. ನನಗೂ ತಂದು ಕೊಡಿ ಸಾಕಾಗಿ ಹೋಗೋದೆ. ನನಗೆ ಮಾತ್ರ ಏನು ತಂದು ಕೊಡೋಕೆ ಹೇಳ್ಬೇಡಕ್ಕನಪ್ಪ ನೀನು. ತಿಂತಾಳು ಅಪ್ಪ. ಕಾಸಿದ್ರೆ ಮಾತ್ರ ಕಿತ್ತಾಕ್ಬಿಡ್ತಾಳೆ. ಬರೀ ಇದೆಯಾ ಇವ್ನು ತಿನ್ನೋದನ್ನು ಪೂರೈಸಕ್ಕಾಗಿಲ್ಲ ಇರ್ತಿಗೆ. ಥೂ, ನಮ್ಮ ಮನೆ ಬರ. ಮುಂದುವರಿಯುವುದು. ಹಾಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಳಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.